ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ. ಸೊ ಇವತ್ತು ಮೈಸೂರಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಬೆಳಗ್ಗೆನೇ ಮೈಸೂರು ಕಡೆಗೆ ಹೊರಟಿದ್ದೆ. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೆ ನಮ್ಮ ಅತ್ತೆ ಮನೆಗೆ. ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಎಷ್ಟೋ ಜನಕ್ಕೆ ಈ ಥರ ವೀವ್ ತುಂಬ ಇಷ್ಟ ಇರುತ್ತೆ. ಸೊ ಅದಕ್ಕೆ ಈ ವೀವ್ನ ತೋರಿಸೋಣ ಅಂತಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿಕೊಂಡೆ. ಹಾಗೆಯೇ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಬೆಟ್ಟ ಆಗಲಿ, ಗ್ರೀನ್ರಿ ಆಗಲಿ, ದೇವಸ್ಥಾನ ಆಗಲಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಹಾಗೆ ವಿಡಿಯೋ ಎಲ್ಲ ಮಾಡಿಕೊಂಡು ಬೇಜಾರಾಗ್ತಿತ್ತು ಅಂತ ಪಕ್ಕದಲ್ಲೇ ಇರೋ ರಿಲಯನ್ಸ್ ಮಾರ್ಟಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೆ. ಸೊ ಹಾಗೆ ಕೆಳಗಡೆ ಬಂದು ಆಟೋದವ್ರು ಇನ್ನೂ ಬಂದಿರಲಿಲ್ಲ. ಸೊ ಹಾಗೆಯೇ ನಮ್ಮ ಮನೆ ಮುಂದೆನೇ ಇರುವಂಥ ಪಾರ್ಕ್ ವ್ಯೂನ ಹಾಗೆ ಕ್ಯಾಪ್ಚರ್ ಮಾಡ್ತಾ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಆಟೋದವ್ರು ಬಂದರು. ಆದರೆ ನಾನು ರಿಲಯನ್ಸ್ ಮಾರ್ಟ್ಗೆ ಏನು ತೊಗೋಗ್ತಿದ್ದೀನಿ ಅಂತಂದರೆ, ಏನೋ ದೊಡ್ಡ ತೊಗೊಂಡು ಬರೋಕ್ಕಲ್ಲ, ಚಿಕ್ಕ ಪುಟ್ಟದ್ದು ಏನಾದರೂ ತಿನ್ನಬೇಕು ಅನಿಸಿದ್ನ ತೊಗೊಂಡು ಬರೋಣ ಅಂತಂದ್ಬಿಟ್ಟು ಹೋಗಿದ್ದೆ. ಅಲ್ಲೇ ಎಲ್ಲ ಹಾಗೆ ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ನೋಡಿಕೊಂಡು ನನಗೆ ಬೇಕಾಗಿದ್ದ ಬಿಸ್ಕೆಟು ಚಾಕ್ಲೇಟ್ಸು ತೊಗೊಂಡು ರಿಟರ್ನ್ ನನ್ನ ಮನೆಗೆ ಬಂದೆ. ಇವರು ಫೋನ್ ಮಾಡಿ ಇವತ್ತೆಲ್ಲಾದರೂ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು. ಸೊ ರೆಡಿ ಆಗಿ ನಾನು ಕೂಡ ಬೈಕಲ್ಲಿ ಅವ್ರ ಜೊತೆಯಲ್ಲಿ ಹೋಗಿದ್ದೆ ಕೆಫೆ ಬಿರಿಯಾನಿ ಕಾರ್ನರಿಗೆ. ಬಿಕಾಸ್ ಅಲ್ಲಿ ಮಾಡೋ ಅಂಥ ತಂದೂರಿ ಅಂತಂತಂದರೆ ನಮಗೆ ತುಂಬ ಇಷ್ಟ. ಸೊ ತಂದೂರಿ ತಿನ್ನೋಕ್ಕೆ ಅಂತಲೇ ಅಲ್ಲಿಗೆ ಜಾಸ್ತಿ ಹೋಗ್ತೀವಿ. ನಿಮಗೆ ತೋರಿಸ್ದಾಗೆ ಎಷ್ಟು ಚೆನ್ನಾಗಿದೆ ನೋಡಿ. ಹೋದಾಗ ಒಂದು ಸಲ ಟ್ರೈ ಮಾಡಿ. ಇನ್ನೂ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇನ್ನೂ 2 ತಂದೂರಿ ತರಿಸ್ಕೊಂಡ್ವಿ. ಚಿಕನ್ ಪೀಸೇ ಜಾಸ್ತಿ ಆಗಿದ್ದರಿಂದ ಒಂದೇ ಒಂದು ಮಟನ್ ಬಿರಿಯಾನಿ ತರಿಸ್ಕೊಂಡು ಇಬ್ಬರು ಶೇರ್ ಮಾಡ್ಕೊಂಡ್ವಿ. ನೀವು ಯಾವಾಗಲಾದರೂ ಈ ಕಡೆ ಬಂದಾಗ ಮಟನ್ ಬಿರಿಯಾನಿ ಪ್ಲಸ್ ಚಿಕನ್ ತಂದೂರಿ ಮಿಸ್ ಮಾಡದೆ ಟ್ರೈ ಮಾಡಿ. ಜ್ಯೂಸಿ ಆಗಿರುವಂಥ ಮಟನ್ ಬಿರಿಯಾನಿನ ನೀವು ಕೂಡ ತಿನ್ನಿ. ಹಾಗೆ ಸ್ವಲ್ಪ ಲೆಮನ್ ಸೋಡಾ ಕುಡ್ಕೊಂಡು ನಾವು ಬಂದಿದ್ದೆ ನನ್ನ ಫೇವ್ರೆಟ್ ಪ್ಲೇಸಿಗೆ. ನಾನು ಮದುವೆ ಆದಾಗಿಂದ ಇವ್ರು ಮಾಡೋ ಫ್ರೂಟ್ ಸಲಾಡ್ನ ತಿಂತಾನೇ ಇದ್ದೀನಿ. ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಹಾಗೆ ಹೈಜೀನ್ ಆಗಲಿ, ಅಲ್ಲಿರೋ ಕ್ಲೆನ್ಸಿನೆಸ್ ಆಗಲಿ, ಅವ್ರು ಎಷ್ಟು ಚೆನ್ನಾಗಿ ಕಾಪಾಡಿಕೊಂಡು ಬರ್ತಾರೆ ಅಂತಂತಂದರೆ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸುತ್ತಮುತ್ತ ಜಾಗನೂ ಅಷ್ಟೇ ಚೆನ್ನಾಗಿದೆ. ನೀವೇ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಎಷ್ಟು ಡ್ರೈ ಫ್ರೂಟ್ಸು, ಕೆಲವೊಂದು ಕಡೆ ಎಲ್ಲ ಆಲ್ರೆಡಿ ಕಟ್ ಮಾಡಿರೋ ಫ್ರೂಟ್ಸ್ನ ಹಾಕ್ಕೊಡ್ತಾರೆ. ಬಟ್ ಇಲ್ಲಿ ಆ ಥರ ಅಲ್ಲ, ನಮ್ಮ ಎದುರುಗಡೆನೇ ಎಲ್ಲ ಕಟ್ ಮಾಡಿ ಹಾಕ್ಕೊಡ್ತಾರೆ ಡ್ರೈ ಫ್ರೂಟ್ಸ್. ಆಮೇಲೆ ನಿಮಗೆ ಬೇಕಂತಂದರೆ ಮಿಕ್ಸ್ಡ್ ಐಸ್ ಕ್ರೀಮ್ಸ್ಗಳನ್ನೂ ಕೂಡ ಹಾಕ್ಸ್ಕೊಬೋದು. ನನಗೆ ಆ ಥರ ಇಷ್ಟ ಇಲ್ಲ, ನನಗೆ ವೆನಿಲಾ ಐಸ್ ಕ್ರೀಮ್ ಒಂದೇ ಇಷ್ಟ. ಸೊ ಅದೊಂದನ್ನೇ ಹಾಕ್ಸ್ಕೊಂಡೆ. ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೀವೇ ನೋಡಿ. ಹಾಗೆ ಇನ್ನೊಂದು ಸಲ ಇಲ್ಲಿ ಯಾವಾಗಲಾದರೂ ಬಂದಾಗ ಟ್ರೈ ಮಾಡಿ. ಹಿಂದೆಗಡೆ ಕೂತ್ಕೊಳ್ಳೋಕ್ಕೂ ಕೂಡ ತುಂಬ ಸ್ಪೇಸಸ್ ಇದೆ ಇಲ್ಲಿ. ಅದನ್ನು ನಾನು ಇದರಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಕೂತ್ಕೊಳ್ಳೋಕೆ ತುಂಬ ಜಾಗ ಇದೆ, ಸ್ಪೇಷಿಯಸ್ ಆಗಿದೆ. ಹಾಗೆ ಇವ್ರದ್ದು ಫಸ್ಟು ಅಂಗಡಿ ಎಲ್ಲಿತ್ತು ಅಂತಂದರೆ ವಿದ್ಯಾರಣ್ಯಪುರಮ್ ಸ್ಟರ್ಲಿಂಗ್ ಟ್ಯಾಕಿಸ್ ಹತ್ರ ಇತ್ತು. ಈಗ ಇದೆಲ್ಲಿದೆ ಅಂತಂದರೆ ವಿಶ್ವಮಾನವ ಡಬಲ್ ರೋಡು. ಇವಾಗ ನಾವೇನು ಹೋಗಿದ್ವಿ ಕೆಫೆ ಬಿರಿಯಾನಿ, ಅದ್ರ ಪಕ್ಕದಲ್ಲಿ ನಿಮಗೆ ಲೆಮನ್ ಟ್ರೀ ಬರುತ್ತೆ. ಅದ್ರ ಪಕ್ಕದಲ್ಲೇ ಈ ಅಂಗಡಿ ಇರೋದು. ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ನನ್ನ ಮುಖದಲ್ಲೇ ನೀವು ಖುಷಿಯಾಗಿ ನೋಡ್ಬೋದು. ಹಾಗೆಯೇ ಈ ಅಂಗಡಿ ಹೆಸ್ರು ಏನು ಅಂತಂತಂದರೆ ಅಜಿತ ಜ್ಯೂಸ್ ಸೆಂಟರ್ ಅಂತಂದ್ಬಿಟ್ಟು ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೋಡಿ. ಇದೆಲ್ಲ ಮಾಡಿಕೊಂಡು ನಾವು ರಿಟರ್ನ್ ಮನೆಗೆ ಹೊರಟ್ವಿ. ಸೊ ಹೀಗಿತ್ತು ಇವತ್ತಿನ ನನ್ನ ದಿನ. ಹಳೆ ವಿಡಿಯೋದಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹೀಗೆ ಮುಂದೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋಸ್ಗೆ ಅಂತ ಹೇಳ್ತಾ ಬಾಯ್.